ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ರೆಬೆಕಾ ಸುಮಂತ್. ಇದೀಗ ಮುಖ್ಯಾಂಶಗಳು. ರಾಜ್ಯ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ವಕೀಲರ ಸಂಘದ ವತಿಯಿಂದ ಕೋವಿಡ್-19 ಪ್ರಚಾರಾಂದೋಲನ ಪ್ರತಿಜ್ಞಾ ವಿಧಿ ಬೋಧಿಸಿ ಜಾಗೃತಿ ಮೂಡಿಸಿದ ಪ್ರಾಧಿಕಾರ. ಮೈದುಂಬಿ ಹರಿಯುತ್ತಿರುವ ಕಾರಂಜ ಜಲಾಶಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಭು ಚವ್ಹಾಣ್ ಭೇಟಿ. ಯಾರೂ ಆತಂಕ ಪಡಬೇಕಾಗಿಲ್ಲ, ರೈತರಿಗೆ ಅಭಯ ನೀಡಿದ ಉಸ್ತುವಾರಿ ಸಚಿವರು. ದುಮ್ಮಿಕ್ಕಿ ಹರಿಯುತ್ತಿರುವ ಕಾರಂಜ ಜಲಾಶಯ, ರೈತರ ಬಣವೆಗಳು ನೀರಿನಲ್ಲಿ ನಾಶ, ಪರಿಹಾರ ನೀಡುವಂತೆ ಶಾಸಕ ಶ್ರೀ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಒತ್ತಾಯ. ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ಶಾಹೀನ್ ಕಾಲೇಜಿನ ವಿದ್ಯಾರ್ಥಿ, ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್. ಜಿಲ್ಲಾ ಹಾಗೂ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಔರಾದ್ನಲ್ಲಿ ಕೊರೋನಾ ಜಾಗೃತಿ ಜಾಥಾ. ಕೊರೋನಾ ವಿರುದ್ಧ ಯುದ್ಧೋಪಾದಿಯಲ್ಲಿ ಹೋರಾಡಲು ಆಗ್ರಹ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗಾಗಿ ತಾಲೂಕಿನ ಪ್ರತಿ ಪಂಚಾಯತ್ಗಳಲ್ಲಿ ಕಾಮಗಾರಿ ಬೇಡಿಕೆ ಪೆಟ್ಟಿಗೆ ಅಳವಡಿಕೆ. ಸದುಪಯೋಗ ಪಡೆದುಕೊಳ್ಳಲು ಸಹಾಯಕ ನಿರ್ದೇಶಕರಾದ ಶ್ರೀ ಶರತ್ ಕುಮಾರ್ ಅಭಿಮಾನ್ ಕರೆ. ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ವೀರ ಯೋಧ ಬಸವಯ್ಯ ಸ್ವಾಮಿಯವರಿಗೆ ವಿವಿಧ ಸಂಘಟನೆಗಳ ವತಿಯಿಂದ ನಗರದ ವಿವೇಕ ಭವನದಲ್ಲಿ ಗೌರವ ಸನ್ಮಾನ ಕಾರ್ಯಕ್ರಮ. ಭಾಗವಹಿಸಲು ವಿವಿಧ ಸಂಘಟನೆಗಳ ಕರೆ. ವಾರ್ತೆ ವಿವರ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಹಾಗೂ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಮತ್ತು ಜಿಲ್ಲಾ ವಕೀಲರ ಸಂಘ ಬೀದರ್ ವತಿಯಿಂದ ನಗರದ ನ್ಯಾಯಾಲಯದ ಆವರಣದಲ್ಲಿ ಕೋವಿಡ್-19 ಪ್ರಚಾರಾಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇತ್ತೀಚೆಗೆ ಕೊರೋನಾ ವೈರಸ್ ಎಲ್ಲೆಡೆ ಅವ್ಯಾಹತವಾಗಿ ಹರಡುತ್ತಿರುವ ನಿಮಿತ್ತ ನಗರದ ಕೋರ್ಟ್ ಆವರಣದಲ್ಲಿ ಕೋವಿಡ್-19 ಪ್ರಚಾರಾಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಜನಾಂದೋಲನದಲ್ಲಿ ಕೋವಿಡ್-19 ಕುರಿತು ಜಾಗೃತಿ ಮೂಡಿಸಲು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಯಾವಾಗಲೂ ಮುಖಗವಸು ಧರಿಸುತ್ತೇನೆ, ಇತರರಿಂದ ಕನಿಷ್ಠ 6 ಅಡಿ ಅಂತರ ಕಾಯ್ದುಕೊಂಡು ವ್ಯವಹರಿಸುತ್ತೇನೆ, ಆಗಾಗ್ಗೆ ಕೈಗಳನ್ನು ಸ್ವಚ್ಛವಾಗಿ ಸೋಪಿನಿಂದ ಅಥವಾ ನೀರಿನಿಂದ ತೊಳೆದುಕೊಂಡು ಜಾಗರೂಕತೆಯಿಂದ ಜೀವನ ಸಾಗಿಸುತ್ತೇನೆ ಎಂಬಿತ್ಯಾದಿ ಪ್ರತಿಜ್ಞೆಗಳನ್ನು ಬೋಧಿಸಲಾಯಿತು. ಇದೇ ಸಂದರ್ಭದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಹಾಗೂ ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳು ನಗರದ ತುಂಬೆಲ್ಲ ಆಂದೋಲನ ನಡೆಸಿ ಜಾಗೃತಿ ಮೂಡಿಸಿದರು. ಇದೇ ವೇಳೆ ಸಾರ್ವಜನಿಕರಿಗೆ ಮುಖಗವಸು ಹಾಗೂ ಸ್ಯಾನಿಟೈಸರ್ ವಿತರಿಸಿದರು. ಇದು ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಪ್ರಕಟಣೆ. ಇದು ಕರ್ನಾಟಕ ರಾಜ್ಯ ಕಾನೂನು ರಕ್ಷಣೆ ನನ್ನ ಜವಾಬ್ದಾರಿ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಮನೆ ಆಚೆ ಹೋಗಲೇಬೇಕಾದಲ್ಲಿ ಇತರರಿಂದ 6 ಅಡಿ मगर वो मेरे लिए तो एक बहुत भयानक रात के समान थी, जिसमें शायद किसी को लगे कि कोई मजा नहीं, कुछ नहीं, हवा में ಸತತವಾಗಿ ಸುರಿದ ಮಳೆಯಿಂದಾಗಿ ಬೀದರ್ ಜಿಲ್ಲೆಯ ರೈತರ ಜೀವನಾಡಿಯಾಗಿರುವ ಕಾರಂಜ ಜಲಾಶಯ ಸಂಪೂರ್ಣ ಭರ್ತಿಯಾಗಿ ಮೈತುಂಬಿ ಹರಿಯುತ್ತಿದೆ. ಎಲ್ಲೆಲ್ಲೂ ತುಂಬಿ ತುಳುಕುತ್ತಿರುವ ನೀರು. ದುಮ್ಮಿಕ್ಕಿ ಹರಿಯುತ್ತಿರುವ ಕಾರಂಜ ಜಲಾಶಯಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪಶುಸಂಗೋಪನಾ ಸಚಿವರಾದ ಶ್ರೀ ಪ್ರಭು ಚವ್ಹಾಣ್ ಅವರು ಭೇಟಿ ನೀಡಿದರು. ಕಾರಂಜ ಜಲಾಶಯಕ್ಕೆ ಭೇಟಿ ನೀಡಿದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪಶುಸಂಗೋಪನಾ ಸಚಿವರಾದ ಶ್ರೀ ಪ್ರಭು ಚವ್ಹಾಣ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಹಲವಾರು ವರ್ಷಗಳ ನಂತರ ಕಾರಂಜ ಜಲಾಶಯ ತುಂಬಿ ಹರಿಯುತ್ತಿದೆ. ಜಿಲ್ಲೆಯಲ್ಲಿ ಈ ಬಾರಿ ಕುಡಿಯುವ ನೀರಿನ ಅಭಾವ ಇರುವುದಿಲ್ಲ ಎಂಬ ಖುಷಿ ಒಂದು ಕಡೆಯಾದರೆ, ನೀರಿನಿಂದ ರೈತರ ಜಮೀನುಗಳಲ್ಲಿ ಬೆಳೆದಿರುವ ಬೆಳೆಗಳಿಗೆ ಹಾನಿಯಾಗುತ್ತಿದೆ ಎಂಬುದು ದುಃಖದ ಸಂಗತಿಯಾಗಿದೆ. ಈಗಾಗಲೇ ಹಾನಿಯಾಗಿರುವ ಜಮೀನುಗಳ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಲಾಗಿದೆ. ರೈತರು ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ನಾನು ಬೆಂಗಳೂರಿಗೆ ಹೋಗುತ್ತಿದ್ದೇನೆ. ಸರ್ಕಾರ ಎಂದಿಗೂ ನಿಮ್ಮೊಂದಿಗಿದೆ. ರೈತರು ದುಡುಕಿ ಯಾವ ನಿರ್ಧಾರ ಕೈಗೊಳ್ಳಬಾರದು ಎಂದು ಸಚಿವರಾದ ಪ್ರಭು ಚವ್ಹಾಣ್ ಅವರು ರೈತರಿಗೆ ಅಭಯ ನೀಡಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಶ್ರೀ ಶಶಿ ಹೋಸಳ್ಳಿ ಸೇರಿದಂತೆ ಅನೇಕರು ಜೊತೆಗಿದ್ದರು.
ಓಕೆನಾ ಈಗ ಪವನ್ ಹೆಂಗೆ ಮುಂದೆ ಹೋಗಿ ಮಾಡೋಣ. ಈ 7 ವರ್ಷ ಆದಮೇಲೆ ಕಾರಂಜ ಡ್ಯಾಮ್ ತುಂಬಿದೆ. ಒಂದು ಕಡೆ ಖುಷಿ ಇದೆ, ಒಂದು ಕಡೆ ಗಮ್ ಇದೆ. ಈ ಜಾಸ್ತಿ ಮಳೆ ಈ ಜೂನಿಂದ ಸತತ ಮಳೆ ಬರ್ತಾ ಇದೆ. ತೆಲಂಗಾಣ ಆಗಲಿ, ಮಹಾರಾಷ್ಟ್ರ ಆಗಲಿ, ಕರ್ನಾಟಕ ಆಗಲಿ, ಈ ಈ ಈ ಟೈಮ್ನಲ್ಲಿ ಆಮೇಲೆ ಎಲ್ಲ ಕಡೆ ಮಳೆ ಜಾಸ್ತಿ ಬರ್ತಾ ಇದೆ. ಈ ಕಾರಂಜಾಗೆ ಜಾಸ್ತಿ ಮಳೆ ಬಂದಿದೆ. ಅದಕ್ಕಾಗಿ ನಮ್ಮೆಲ್ಲ ಮಾಂಜರಾರು ಇವತ್ತು ಜಾಯಿಂಟ್ ಮಾಡಿದ್ದಾರೆ. ಈ ಎಲ್ಲ ಅಕ್ಕಪಕ್ಕ ನದಿಗೆ ನಮ್ಮ ಎಲ್ಲ ರೈತರ ಜಮೀನಿದೆ ಎಲ್ಲ ನೀರು ಹೋಗಿದ್ದಾರೆ. ನಾನು ರೈತರಿಗೆ ಭರವಸೆ ಕೊಡ್ತಾ ಇದ್ದೀವಿ, ಸರ್ಕಾರ ತಮ್ಮ ಜೊತೆ ಇದೆ, ಕೇಂದ್ರ ಸರ್ಕಾರ ತಮ್ಮ ಜೊತೆ ಇದೆ. ಏನೇನು ಹಾನಿಯಾಗಿದೆ ಎಲ್ಲ ನಮ್ಮ JD ಅಗ್ರಿಕಲ್ಚರ್ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀವಿ. ಸರ್ವೆ ಮಾಡಿ ಸಬ್ಮಿಟ್ ಆದಮೇಲೆ ನಾನು ಆಲ್ರೆಡಿ ಮುಖ್ಯಮಂತ್ರಿ ಮನವಿ ಮಾಡಿ ನಾನು ಬೀದರ್ ಜಿಲ್ಲಾ ಅತಿವೃಷ್ಟಿ ಘೋಷಣೆ ಆಗಿದೆ, ಎಲ್ಲ ಕಡೆ ಹೇಳಿದ್ದೀವಿ. ಮುಂದೆ ಕೂಡ ನಾನು ಬುಧವಾರ ಬೆಂಗಳೂರು ಹೋಗ್ತಾ ಇದ್ದೀವಿ. ಏನು ಜಾಸ್ತಿ ಮದತ್ ಮಾಡಬೇಕು ತಮ್ಮ ಮುಖಾಂತರ ರೈತರಿಗೆ ಮನವಿ ಮಾಡ್ತಾ ಇದ್ದೀವಿ. ತಾವು ಅಲರ್ಟ್ ಆಗಿರಿ, ತಾವು ಏನುಗಳು ತಾವು ಹೋಗಬೇಡ್ರಿ. ಯಾಕಂದರೆ ಭಾಳ ಮಳೆ ಪ್ರವಾಹ ಆಗ್ತಾ ಇದೆ. ರೈತರಿಗೇನೋ ಈ ಎಚ್ಚರಿಕೆ ಹೇಳ್ತೀವಿ. ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಭಾಲ್ಕಿ ತಾಲೂಕಿನ ಕಾರಂಜ ಜಲಾಶಯ ತುಂಬಿ ಹರಿಯುತ್ತಿದೆ. ಈ ಜಲಾಶಯಕ್ಕೆ ಭಾಲ್ಕಿ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆಯವರು ಭೇಟಿ ನೀಡಿದರು. ಜಲಾಶಯಕ್ಕೆ ಭೇಟಿ ನೀಡಿದ ಶಾಸಕ ಈಶ್ವರ್ ಖಂಡ್ರೆಯವರು ಮಾತನಾಡಿ, ಅನೇಕ ಜನ ರೈತರು ರಾಶಿ ಮಾಡಿ ತಮ್ಮ ಹೊಲಗಳಲ್ಲಿ ಬಣವೆ ಹಾಕಿ ಇಟ್ಟಿದ್ದರು. ಆದರೆ ಆ ಬಣವೆಗಳು ಹೆಚ್ಚುವರಿ ಮಳೆಯಾಗಿ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿವೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಸೇತುವೆಗಳು ಹಾಗೂ ಸಾವಿರಾರು ಮನೆಗಳು ಕುಸಿದು ಬಿದ್ದಿವೆ. ಆದರೆ ಸರ್ಕಾರ ಇಲ್ಲಿಯವರೆಗೆ ಅನ್ನದಾತನ ವೇದನೆಗೆ ಸ್ಪಂದಿಸಿಲ್ಲ ಎಂದು ಆರೋಪಿಸಿದರು. ಅಲ್ಲದೆ ಸರ್ಕಾರ ಕೂಡಲೇ ಹೆಕ್ಟರ್ಗೆ ಕನಿಷ್ಠ 50,000 ರೂಪಾಯಿ ಪರಿಹಾರ ನೀಡಬೇಕು. ಭಾಲ್ಕಿ ತಾಲೂಕಿನಾದ್ಯಂತ 90,000 ಎಕರೆಯಲ್ಲಿ ಬಿತ್ತನೆ ಮುಗಿದಿದೆ. ಆದರೆ ಅಧಿಕ ಮಳೆಯಿಂದ ಎಷ್ಟು ಎಕರೆ ಹಾನಿಯಾಗಿದೆ ಎಂಬುದು ಸರ್ವೆ ಮಾಡಲು ಈಗಾಗಲೇ ನಾನು ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದರಲ್ಲದೆ, ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರುತ್ತಿದೆ. ಕಲ್ಯಾಣ ಕರ್ನಾಟಕಕ್ಕೆ ಅನುದಾನ ಮೀಸಲಿಟ್ಟಿದ್ದೇವೆ ಎಂದು ಹೇಳುತ್ತಲೇ ಬರುವ ಸರ್ಕಾರ ಅನುದಾನವನ್ನು ತಡೆಹಿಡಿದಿದ್ದಾರೆ ಎಂದು ಆಪಾದಿಸಿದರು. ಒಂದು ವೇಳೆ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅನುದಾನ ಸಮರ್ಪಕವಾಗಿ ನೀಡದಿದ್ದರೆ ಹೋರಾಟ ಅನಿವಾರ್ಯ ಎಂದು ಶಾಸಕ ಈಶ್ವರ್ ಖಂಡ್ರೆಯವರು ಎಚ್ಚರಿಸಿದರು. ये कौन सा है पाइप? ये पाइप वो रिलायंस BSN ಎಲ್ಲ ಸರ್ವೆ ಮಾಡಿದ್ರೆ ಬರ್ಕೊಂಡು ಸರ್ವೆ ನಂಬರ್ ಎಲ್ಲ ಸರ್ ಎಷ್ಟು ಲ್ಯಾಂಡ್ ಇದೆ? ಭಾಳ ನುಕ್ಸಾನ್ ಆಗಿದೆ ನೋಡ್ರಿ. ಆ ಕಡೆ ಪೂರಾ ನುಕ್ಸಾನ್ ಆಗ್ಯದ ಸರ್. ಅದು ತೊಗರಿ ಪೂರಾ ನೋಡ್ರಿ ಈ ಕಡೆ. ಮಾಡಿದ್ರು ರಾಶಿ ಮಾಡಿ ನಮ್ಮಲ್ಲಿ ಬಣಮಿ ಒಡ್ತಾರೆ. ಆ ರಾಶಿ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚುವರಿ ಮಳೆಯಾಗಿ ಈ ಪ್ರವಾಹದಲ್ಲಿ ಆ ರಾಶಿ ಮಾಡಿದ್ದು ಸುಮಾರು ಸಾವಿರಾರು ಜನ ರೈತರ ಎಲ್ಲ ಬೆಳೆ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ರೈತರೆಲ್ಲರೂ ತತ್ತರಿಸಿ ಹೋಗಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಅನೇಕ ಲೋ ಲೆವೆಲ್ ಕಾಸ್ವೇ ಸೇತುವೆಗಳು
ಇವತ್ತು ಕೊಚ್ಕೊಂಡು ಹೋಗಿದ್ದಾವೆ, ರಸ್ತೆ ಸಂಪರ್ಕ ಕಡಿದು ಹೋಗಿದೆ, ಎಲ್ಲ ರೀತಿಯಲ್ಲಿ ಅನೇಕ ನೂರಾರು ಸಾವಿರಾರು ಮನೆಗಳು ಕುಸಿದು ಹೋಗಿದ್ದಾವೆ. ಇವರಿಗೆ ತಕ್ಷಣವೇ ಪರಿಹಾರ ಕೊಡುವಂಥದ್ದು ಅವಶ್ಯಕತೆ ಇದೆ. ಒಂದು ತಿಂಗಳ ಕೆಳಗಡೆನೂ ಪ್ರವಾಹ ಬಂತು, ಅವಾಗಲೂ ಸಾಕಷ್ಟು ಹಾನಿಯಾಗಿದೆ, ಮತ್ತು ಈಗ ಬಂದಿದೆ. ಆದರೆ ಇಲ್ಲಿಯವರೆಗೆ ಅನ್ನದಾತರ ಏನೊಂದು ಗೋಳಿತ್ತು, ಆ ಗೋಳಿಗೆ ಸರ್ಕಾರ ಸ್ಪಂದನೆ ಮಾಡಲಿಲ್ಲ. ಸರ್ಕಾರ ರೈತರ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಾರೆ, ರಾಜ್ಯ ಕೇಂದ್ರ ಸರ್ಕಾರ, ಆದರೆ ರೈತರ ನೆರವಿಗೆ ಇವತ್ತಿನವರೆಗೆ ಬಂದಿಲ್ಲ. ಅವರಿಗೆ ತಕ್ಷಣವೇ ಇವತ್ತು ಪ್ರಕೃತಿ ವಿಕೋಪದ ಅಡಿಯಲ್ಲಿ ಪರಿಹಾರ ಜೊತೆಯಲ್ಲಿ ಹೆಚ್ಚುವರಿ ಪರಿಹಾರ ಕೊಡುವಂಥದ್ದು ಅವಶ್ಯಕತೆ ಇದೆ. ಯಾಕೆಂದರೆ ಈಗ ನೋಡಿದರೆ ಅವ್ರೇನು ಖರ್ಚು ವೆಚ್ಚಗಳಿದ್ದಾವೆ. 1 ಎಕರೆ ಕಬ್ಬು ಬೆಳಿಬೇಕು ಅಂತ ಹೇಳಿದರೆ ಸುಮಾರು 50,000 ರಿಂದ 60,000 ರೂಪಾಯಿ ಬೇಕು. ಅದು ಸಂಪೂರ್ಣವಾಗಿ ನಷ್ಟ ಆಗಿದೆ. ಅವ್ರಿಗೆಲ್ಲಾದರೂ ಎಕರೆಗೆ 5,000, 6,000, 3,000 ಕೊಟ್ಟರೆ ಉಪಯೋಗ ಆಗೋದಿಲ್ಲ. ಅದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಕನಿಷ್ಠ ಹೆಕ್ಟರ್ಗೆ ರಾಜ್ಯ ಸರ್ಕಾರ 50,000 ಆದರೂ ಪರಿಹಾರ ಕೊಡಬೇಕು. ಬೆಳೆ ವಿಮೆನೂ ಆದಷ್ಟು ಬೇಗ ಇವತ್ತು ಬೆಳೆ ವಿಮೆ ಮಂಜೂರಿ ಕೊಡಬೇಕು. ಮತ್ತು ರೈತರ ಏನೊಂದು ಬೇಡಿಕೆ ಇದೆ, ಕಬ್ಬನ್ನು ಸಹಿತ ಬೆಳೆ ವಿಮೆ ವ್ಯಾಪ್ತಿಯಲ್ಲಿ ತರಬೇಕು ಅಂತೇಳಿ ಕೇಂದ್ರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ರಾಜ್ಯ ಸರ್ಕಾರ ಅದಕ್ಕೆ ಶಿಫಾರಸು ಮಾಡಬೇಕು. ಬಾಲ್ಕಿ ಕ್ಷೇತ್ರದಾದ್ಯಂತ ಸುಮಾರು 90,000 ಎಕರೆ ಭೂಮಿಯಲ್ಲಿ ಬಿತ್ತಣಿಕೆ ಆಗಿದೆ. ಇಲ್ಲಿಯವರೆಗೆ ಏನು ವರದಿ ಬಂದಿದೆ, 50,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ, ಎಲ್ಲ ಬೆಳೆ, ತೊಗರಿ ಇರ್ಬೋದು, ಸೋಯಾಬೀನ್ ಇರ್ಬೋದು, ಕಬ್ಬು ಇರ್ಬೋದು, ಹಾಳಾಗಿದೆ. ಈಗ 2 ದಿವಸದಿಂದ ಮತ್ತೇನು ಅಧಿಕ ಮಳೆ ಬಂದು ಪ್ರವಾಹ ಬಂದಿದೆ, ಅದರಲ್ಲಿ ಎಷ್ಟು ನಷ್ಟ ಆಗಿದೆ ಅದೀಗ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದರೆ ಸುಮಾರು 90,000 ಹೆಕ್ಟರ್ದಲ್ಲಿ ಬರೀ ನಮ್ಮ ಒಂದು ಬಾಲ್ಕಿ ತಾಲೂಕಿನಲ್ಲಿ 75,000 ರಿಂದ 80,000 ಹೆಕ್ಟರ್ ಭೂಮಿಯಲ್ಲಿ ಬೆಳೆದಂಥ ಎಲ್ಲ ಬೆಳೆಗಳು ನಷ್ಟ ಆಗಿದ್ದಾವೆ. ಸರ್, ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ. ಯಾಕೆ ಸಚಿವರುಗಳಾಗಿ ಹೇಳಿದ್ದೇನೆ, ಕಲ್ಯಾಣ ಕರ್ನಾಟಕಕ್ಕೆ ಅವರು ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ. ಇದು ಬರೀ ಮರುನಾಮಕರಣ ಮಾಡೋದ್ರಿಂದ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದರೆ ಶುದ್ಧ ಸುಳ್ಳು. ಅವ್ರಿಗೆ ಯಾವುದೇ ರೀತಿಯ ಚಿಂತನೆ ಇಲ್ಲ. ಇವತ್ತು ಯಾವ ರೀತಿಯಲ್ಲಿ 14 ತಿಂಗಳಲ್ಲಿ ಇಲ್ಲಿಯವರೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಏನೋ ಅನುದಾನ ಮೀಸಲಿಡಲಾಗಿದೆ ಆಯವ್ಯಯದಲ್ಲಿ, ಒಂದೇ ಒಂದು ಕ್ರಿಯಾಯೋಜನೆ ಇಲ್ಲಿಯವರೆಗೆ ಅನುಮೋದನೆ ಆಗಲಿಲ್ಲ. ಹಿಂದೆ ಏನು ಅನುಮೋದನೆ ಆಗಿ ಟೆಂಡರ್ ಆಗಿತ್ತು, ವರ್ಕ್ ಆರ್ಡರ್ ಇಶ್ಯೂ ಮಾಡೋದಿದೆ, ಅದು ತಡೆ ಹಿಡಿಯಲಾಗಿದೆ. ಇವತ್ತೇನು ಸರ್ಕಾರಿ ನೌಕರಿ ಏನಿದ್ದು, ಆ ನೌಕರಿಗಳು ಭರ್ತಿ ಮಾಡುವಂಥ ಆದೇಶ ಏನಿತ್ತು, ಆ ಆದೇಶಕ್ಕೂ ತಡೆ ಕೊಟ್ಟಿದ್ದಾರೆ. ಯಾವುದೇ ಈ ರೀತಿಯಲ್ಲಿ ಏನು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ, ಇದರ ವಿರುದ್ಧ ಅಧಿವೇಶನದಲ್ಲಿ ಮಾತನಾಡಿದ್ದೇನೆ. ನಾವೆಲ್ಲ ಶಾಸಕರು ಕೂಡಿ ಇದರ ವಿರುದ್ಧ ಹೋರಾಟನೂ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೀನಿ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. Royal weddings for every Indian bride. Malabar Gold and Diamonds. ಕಾಲ ಎಷ್ಟು ವೇಗವಾಗಿ ಓಡುತ್ತದೆ. ಅವಳು ನಮ್ಮ ಚಕ್ಕಿ, ಓಹ್ ನಿಮ್ಮ ಮಾಳವಿಕ. ಮಗಳನ್ನ ಹೆತ್ತ ಎಲ್ಲ ತಂದೆ ತಾಯಂದ್ರ ಕನಸು ಅವಳ ಮದುವೆನೇ. ಅವಳನ್ನ ಸುಂದರಿಯಾಗಿಸುವ ಆ ಸಮಯ, ಅದನ್ನ ನಾವು ತಾನೇ ಸೃಷ್ಟಿಸಬೇಕು. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬ್ರೈಡ್ಸ್ ಆಫ್ ಇಂಡಿಯಾ. ಅವಳು ಮಿನುಗಲಿ. ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯಕ್ಕೆ ಸ್ವಾಗತ. ಶಾಹೀನ್ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿದ ಕಾರ್ತಿಕ್ ರೆಡ್ಡಿ ಎಂಬ ವಿದ್ಯಾರ್ಥಿ ನೀಟ್ ಪರೀಕ್ಷೆಯಲ್ಲಿ ಇಡೀ ದೇಶಕ್ಕೆ 9ನೇ ರ್ಯಾಂಕ್ನಲ್ಲಿ, ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ನಲ್ಲಿ ಪಾಸಾಗಿದ್ದು, ಅರ್ಬಾಜ್ ಎಂಬ ವಿದ್ಯಾರ್ಥಿ 85ನೇ ರ್ಯಾಂಕ್ನಲ್ಲಿ ಪಾಸಾಗಿ ಬೀದರ್ ಜಿಲ್ಲೆಗೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾನೆ ಎಂದು ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಸುದ್ದಿಗಾರರಿಗೆ ತಿಳಿಸಿದರು. ಸುದ್ದಿಗಾರರೊಂದಿಗೆ ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಮಾತನಾಡಿ, ಶಾಹೀನ್ ಶಿಕ್ಷಣ ಸಂಸ್ಥೆಯು ಮತ್ತೆ ಶೈಕ್ಷಣಿಕ ಸಾಧನೆಯಲ್ಲಿ ದಾಪುಗಾಲು ಹಾಕುತ್ತಿದೆ.
ಮಕ್ಕಳಲ್ಲಿ ಉತ್ತಮ ಸಂಸ್ಕೃತಿ ಹಾಗೂ ಶಿಸ್ತು ಮೂಡಿಸುವಲ್ಲಿ ಸಂಸ್ಥೆ ಮುಂಚೂಣಿಯಲ್ಲಿ ಕಾಣಿಸಿಕೊಳ್ಳುತ್ತಿದೆ. ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುವ ಮಕ್ಕಳಿಗೆ ಸಮಾನತೆಯಿಂದ ನೋಡಿಕೊಳ್ಳುತ್ತಿದ್ದು, ಮಕ್ಕಳು ವ್ಯಾಸಂಗಕ್ಕಾಗಿ ಮೊದಲು ಬೆಂಗಳೂರು, ಮಂಗಳೂರಿಗೆ ಹೋಗಬೇಕಾಗಿತ್ತು. ಆದರೆ ಇಂದು ದಕ್ಷಿಣ ಕರ್ನಾಟಕದಿಂದ ಮಕ್ಕಳು ಬೀದರ್ಗೆ ಆಗಮಿಸುತ್ತಿದ್ದಾರೆ. ಇದು ಹೆಮ್ಮೆಯ ವಿಷಯವಾಗಿದೆ ಎಂದರಲ್ಲದೆ, ಶಾಹೀನ್ ಶಿಕ್ಷಣ ಸಂಸ್ಥೆಯು 1% ಮಕ್ಕಳನ್ನು ವಿವಿಧ ಕೋರ್ಸ್ಗಳಿಗಾಗಿ ತೇರ್ಗಡೆ ಮಾಡುತ್ತಿದೆ ಎಂದು ನುಡಿದರು. ನೀಟ್ ಪರೀಕ್ಷೆಯಲ್ಲಿ ದೇಶಕ್ಕೆ 9ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಕಾರ್ತಿಕ್ ರೆಡ್ಡಿಯವರು ಮಾತನಾಡಿ, ನಿಜಕ್ಕೂ ಈ ಸಾಧನೆ ನನಗೆ ಅತ್ಯಂತ ಖುಷಿ ತಂದಿದೆ. ನನ್ನ ಅಭ್ಯಾಸಕ್ಕೆ ಸಹಕರಿಸಿದ ತಂದೆ ತಾಯಿಗಳಿಗೆ ಹಾಗೂ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. बड़े कॉन्फिडेंस के साथ पढ़ रहे थे और इस साल कर्नाटक की कंप्लीट हिस्ट्री में हाईएस्ट मार्क्स नीट में स्कोर करने वाले स्टूडेंट कार्तिक रेड्डी 710 मार्क्स स्कोर करते हुए बीदर का और कर्नाटक का नाम पूरे इंडिया में रोशन किए हैं. 710 आउट ऑफ 720 और बायोलॉजी में 100% मार्क्स हैं. बायोलॉजी में 100% मार्क्स, केमिस्ट्री में 100% मार्क्स और सिर्फ फिजिक्स में 2 मार्क्स गलत होने की वजह से 10 मार्क्स कटते हुए 710 मार्क्स स्कोर करके कर्नाटक की हिस्ट्री में हाईएस्ट स्कोर ये दर्ज कराया है और कर्नाटक को रिप्रेजेंट किए हैं. इंडिया भर में जो है कर्नाटक के सीट काउंट होते हैं तो वहाँ पर कर्नाटक में एक सीट बिलो 50 रैंक है और वो है कार्तिक रेड्डी फ्रॉम बीदर. ये बात पूरे इंडिया भर में पहुंची है और साथ ही साथ एक और रैंक हमारे पास बिलो 100 जो बहुत अहम रैंक होता है. अरबाज जो बसवा कलान से है, शाहीन के हॉस्टल में रह के पढ़े. इनके 2 भाई भी शाहीन में रहे. वो भी एक MBBS बेंगलुरु मेडिकल कॉलेज से कंप्लीट किए हैं और एक डेंटल कर रहे हैं. एक तीसरे भाई हैं जो 85th रैंक लेते हुए इंडिया के टॉप मेडिकल कॉलेज में ये क्वालिफाई हो गए हैं, एलिजिबल हो गए हैं और दोनों के दोनों दिल्ली में जो है पढ़ेंगे एम्स में और मौलाना आज़ाद कॉलेज में. इनके लिए मौका है. शाहीन हमेशा स्टूडेंट्स की नीड को सामने रखते हुए अपनी प्रोग्राम बनाता है. शाहीन ट्रेंड के साथ नहीं जाता, ट्रेंड को फॉलो नहीं करता, बल्कि हम एक ट्रेंड बनाते आए हैं. एक कल्चर, एक डिसिप्लिन बनाने में कामयाब हुए हैं. एक ज़माना था सिर्फ डॉक्टर के बेटे डॉक्टर बना करते थे और बीदर से बच्चे तकरीबन जो भी पढ़ना चाहते थे बीदर छोड़कर बाहर जाते थे. जैसे धारवाड़ और मंगलूर बेंगलुरु जाने का एक बड़ा ट्रेंड था और वो गुज़िश्ता 10 साल में कम होते होते आज बेंगलोर, धारवाड़ और मैंगलोर से स्टूडेंट्स शाहीन के कल्चर, डिसिप्लिन और सिस्टम को पसंद करते हुए यहाँ आकर बेनिफिट ले रहे हैं. इससे बीदर में जो कभी साल में एक आधा स्टूडेंट को मेडिकल सीट मिलती थी, ये 8% सीट शाहीन कॉलेज के स्टूडेंट्स को मिले. मेडिकल सीट, गवर्नमेंट सीट कर्नाटक के गवर्नमेंट 3 मेडिकल सीट्स में से 8.2% सीट शाहीन के स्टूडेंट्स को मिले हैं. हमारी टारगेट है, ख्वाहिश है, फ्यूचर में हम 10% तक पहुँचेंगे. एक कॉलेज को 10% गवर्नमेंट सीट मिलना वाकई ये अपने आप में एक यकीनन बड़ी बात है. आप लोग फ्री सीट, गवर्नमेंट में 8% हम लिए हैं, जो 10% की ख्वाहिश फ्यूचर में रख रहे हैं. ये यकीनन एक बड़ी बात है और इंडिया के 1% सीट की ख्वाहिश रखते हुए हम आगे बढ़ रहे हैं. ऑल इंडिया लेवल पूरे इंडिया की जितने सीट हैं, गवर्नमेंट की सीट हैं, उसमें 1% सीट जो है शाहीन के बच्चों को मिले. जो अभी 0.7% हम सीट ले रहे हैं इंडिया के, वो 1% तक. ನೀಟ್ ಎಕ್ಸಾಮ್ ರಿಸಲ್ಟ್ ನಿನ್ನೆ ಬಂದಿದೆ. ಅದರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 9th ಬಂದು AR 9. ಕರ್ನಾಟಕ ಸ್ಟೇಟ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ, ಯಾಕಂದರೆ ಕರ್ನಾಟಕದ ಇತಿಹಾಸದಲ್ಲಿ ಈ ಸಾಧನೆ ಯಾರೂ ಮಾಡಿರಲಿಲ್ಲ. ಮೊದಲ ಬಾರಿಗೆ ಬೀದರ್ಗೆ ಸೌಭಾಗ್ಯ ಬಂದಿದೆ. ಈ ಸಾಧನೆ ಸೌಭಾಗ್ಯ. ನಾನು ತುಂಬ ಧನ್ಯವಾದ ಹೇಳ್ತೀನಿ ನಮ್ಮ ಕಾಲೇಜ್ಗೆ, ಶಾಹೀನ್ ಶಿಕ್ಷಣ ಸಂಸ್ಥೆಗೆ, ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರಿಗೆ. ಮೋಟಿವೇಟ್ ಮಾಡ್ತಾಯಿದ್ರು, ವೀಕ್ಲಿ ನಮ್ಮ ಕ್ಲಾಸ್ಗೆ ಬರ್ತಾಯಿದ್ರು, ಮೋಟಿವೇಟ್ ಮಾಡ್ತಾಯಿದ್ರು. ಮತ್ತು ಒಂದೇ ಕ್ಲಾಸ್ನಿಂದ 2 ರ್ಯಾಂಕ್ ಬಂದಿವೆ. ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕು ಮತ್ತು 3ನೇ ರ್ಯಾಂಕ್ ಒಂದೇ ಕ್ಲಾಸಿನಿಂದ ಬಂದಿದೆ. ನನ್ನ ಫ್ರೆಂಡ್ ಅರ್ಬಾಜ್ ಅಹಮದ್ 85th ರ್ಯಾಂಕ್ ಬಂದಿದ್ದಾನೆ. ತುಂಬ ಖುಷಿ ಆಗ್ತಾ ಇದೆ. ನನ್ನ ಪೇರೆಂಟ್ಸ್ಗೆ ನಾನು ಧನ್ಯವಾದ ಹೇಳ್ತೀನಿ. ಯಾವಾಗಲೂ ನನಗೆ ಮೋಟಿವೇಟೆಡ್
All India rank 18th position. All this is possible because of the continuous efforts of my college, parents, teachers. So Shaheen is really good. They provide very friendly manner. There is a healthy competition in Shaheen as it is clearly seen from our result. Two students from same classroom are securing position. My state rank is third and my friend Karthik, his rank is first across the state. So two students from same classroom, they are securing this position. This is really one for the Shaheen. The Shaheen are also very clear our doubt. Even during the pandemic, they never stopped up education. They helped us very much. They clarified our doubts by using water. Also conducted meetings for our regular progress. They also conducted online tests so that we can analyze our performance. The study material which was provided. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಹಾಗೂ ಔರಾದ್ ತಾಲೂಕಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ತಾಲೂಕಾ ವಕೀಲರ ಸಂಘದ ವತಿಯಿಂದ ಜಗತ್ತಿನಲ್ಲಿ ಭೀಕರವಾಗಿ ಹರಡುತ್ತಿರುವ ಕೊರೋನಾ ವೈರಸ್ ತಡೆಗಟ್ಟಲು ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ಕೋವಿಡ್-19 ಇತ್ತೀಚೆಗೆ ಭೀಕರವಾಗಿ ಹರಡುತ್ತಿದೆ. ಇದನ್ನು ಹೋಗಲಾಡಿಸಲು ಔರಾದ್ ತಾಲೂಕಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ವಕೀಲರ ಸಂಘವು ಔರಾದ್ ನಗರದಾದ್ಯಂತ ಜಾಥಾ ಹಮ್ಮಿಕೊಂಡು ಜನತೆಯಲ್ಲಿ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಶಶಿಕಾಂತ್ ಭಾವಿಕಟ್ಟಿಯವರು ಹಸಿರು ನಿಶಾನೆ ತೋರಿಸುವುದರ ಮುಖಾಂತರ ಉದ್ಘಾಟಿಸಿದರು. ತಾಲೂಕಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಸಂದೀಪ್ ಮೇತ್ರೆಯವರು ಮಾತನಾಡಿ, ಕೊರೋನಾ ವೈರಸ್ ತುಂಬ ಭೀಕರವಾಗಿ ಹರಡುತ್ತಿದೆ. ಆದ್ದರಿಂದ ಜನರು ತಪ್ಪದೆ ಮಾಸ್ಕ್ಗಳನ್ನು ಧರಿಸಬೇಕು, ತಪ್ಪದೆ ಸೋಪಿನಿಂದ ಅಥವಾ ಸ್ಯಾನಿಟೈಸರ್ನಿಂದ ಕೈ ತೊಳೆದುಕೊಳ್ಳಬೇಕು ಹಾಗೂ ಯಾವುದೇ ಕಾರ್ಯಕ್ರಮದಲ್ಲಿ ಪರಸ್ಪರ ಸಾಮಾಜಿಕ ಅಂತರದೊಂದಿಗೆ ಭಾಗವಹಿಸಬೇಕು ಎಂದು ನುಡಿದರು. ಇದೇ ಸಂದರ್ಭದಲ್ಲಿ ಪುರುಷೋತ್ತಮ ದೇಸಾಯಿ, BY ಪಾಟೀಲ್ ಸೇರಿದಂತೆ ವಕೀಲರ ಸಂಘದ ಹಾಗೂ ಪ್ರಾಧಿಕಾರದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಸಂಯುಕ್ತಾಶ್ರಯದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಔರಾದ್ ತಾಲೂಕಿನಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಔರಾದ್ ಇವರ ಸಂಯುಕ್ತಾಶ್ರಯದಲ್ಲಿ ಮತ್ತು ತಾಲೂಕಾ ವಕೀಲರ ಸಂಘ ಮತ್ತು ಆರೋಗ್ಯ ಇಲಾಖೆ ಒಂದು ಸಂಯುಕ್ತಾಶ್ರಯದಲ್ಲಿ ಇಂದು ಜಗತ್ತಿನಾದ್ಯಂತ ಭೀಕರವಾಗಿ ಹರಡುತ್ತಿದ್ದ ಸಾಂಕ್ರಾಮಿಕ ರೋಗವಾದಂಥ ಕೋವಿಡ್-19 ಇದನ್ನು ಹೋಗಲಾಡಿಸಲು ಇಂದು ಒಂದು ಕಾನೂನು ಅರಿವು ಮತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರ ಸಂಬಂಧ ಈ ತಾಲೂಕಾ ವಕೀಲರ ಸಂಘ, ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕಾ ಔರಾದ್ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ಇಂದು ಒಂದು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಔರಾದ್ ಪಟ್ಟಣದಾದ್ಯಂತ ಒಂದು ಜಾಥೆಯನ್ನು ಮಾಡಿ ಸಾರ್ವಜನಿಕರಿಗೆ ಒಂದು ಮಾಸ್ಕ್ ವಿತರಿಸುವಂಥ ಮೂಲಕ ಮತ್ತು ಒಂದು ಜಾಗೃತಿ ಮೂಡಿಸುವಂಥ ಇಂದು ಔರಾದ್ ತಾಲೂಕಿನ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಹಾಗೂ ತಾಲೂಕಾ ಕಾನೂನು ಸೇವಾ ಪ್ರಾಧಿಕಾರ ಔರಾದ್ ಹಾಗೂ PLI ಪ್ಯಾನಲ್ ಅಡ್ವೊಕೇಟ್ ಹಾಗೂ ಇನ್ನಿತರ ಔರಾದ್ ವಕೀಲ ಸಂಘದ ಎಲ್ಲ ವಕೀಲರು ಹಾಜರಿದ್ದು ಇಲ್ಲಿ ನ್ಯಾಯಾಲಯದಿಂದ ಬಸ್ ಸ್ಟ್ಯಾಂಡ್ವರೆಗೆ ಒಂದು ಜಾಥಾ ಕಾರ್ಯಕ್ರಮದ ವಿಶೇಷವಾಗಿ ಎಲ್ಲರೂ ಒಂದು 25 ಜನರು PLI ಮತ್ತು ಪ್ಯಾನಲ್ ಅಡ್ವೊಕೇಟ್ ಮತ್ತು ವಕೀಲರು ಎಲ್ಲರೂ ಕೂಡಿಕೊಂಡು ಒಂದು ಕೋವಿಡ್-19 ಭೀಕರವಾದಂಥ ಮಾರಣಾಂತಿಕ ಏನು ವೈರಾಣು ಅದ ಇದ್ರ ಬಗ್ಗೆದಾಗಿ ಹೆಂಗೆ ನಾವು ಹೋರಾಟ ಮಾಡಬೇಕು, ಇದಕ್ಕೆ ಈ ಒಂದು ಇದರಲ್ಲಿ ಹೆಂಗೆ ಗೆಲ್ಲಬೇಕು ಅನ್ನುವಂಥದ್ದು ಒಂದು ಮುಖಕವಚ ಮತ್ತು ಇವು ಪಾಂಪ್ಲೆಟ್ ಹಂಚುವ ಮುಖಾಂತರ ಮತ್ತು ಎಲ್ಲರಿಗೆ ಏನದ ಅಂತಂದ್ರೆ ವಿಶೇಷವಾಗಿ ಎಲ್ಲರಿಗೆ ಹೇಳ್ಕೊಳ್ತಾ ಕೈ ತೊಳೆಯೋದು ಆಗಲಿ ಮತ್ತು ಸೋಪಿನಿಂದ ಆಗಾಗ ಇದು ಮಾಡೋದಾಗಲಿ ಈ ಒಂದು ಜಾಗೃತಿ ಇದ್ದರೆ ನಾವು ಎಲ್ಲರೂ ಈ ವೈರಾಣ್ಯದಿಂದ ಪಾರಾಗ್ತೇವೆ ಅಂತನ್ನುವಂಥದ್ದು ಒಂದು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮತ್ತು ಯಶಸ್ಸು ಕೂಡ ಆಯಿತು. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಪುರುಷೋತ್ತಮ ದೇಸಾಯಿ ಅಡ್ವೊಕೇಟ್ ಅಂತ ಹೇಳಿ. बार एसोसिएशन के कार्यदर्शी, इस कर्नाटक स्टेट लीगल सर्विस अथॉरिटी बेंगलुरु की ओर से ये कोरोना के बारे में औराद नगर में जो रैली हुई है, यहाँ जज साहब के आदेश के अनुसार एक कोर्ट से पुलिस स्टेशन, गवर्नमेंट हॉस्पिटल और बस स्टैंड इस पर्वत फेरी के माध्यम से ये लोगों को जागृत करना, ये एक देश में नहीं बल्कि पूरे जगत के ऊपर एक महामारी, एक वायरस फैला हुआ है, उसको रोकने के लिए ये मास्क डालना और हाथ धोना और डिस्टेंस मेंटेन करना और ये वायरस को भगाना, ये एक रैली ये वायरस को रोक के
सबका आरोग्य रहने के लिए, तंदुरुस्त रहने के लिए एक जन जागृति कार्यक्रम किया गया है। ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ರೈತರ ಕ್ರಿಯಾ ಯೋಜನೆ ಅಭಿಯಾನ ಕಾರ್ಯಕ್ರಮದ ಚಾಲನೆ ಮತ್ತು ಅನುಷ್ಠಾನವನ್ನು ತರುವ ನಿಮಿತ್ತ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಕಾಮಗಾರಿ ಬೇಡಿಕೆ ಪೆಟ್ಟಿಗೆಗಳನ್ನು ಅಳವಡಿಸಲಾಗಿದೆ. ಈ ಕುರಿತು ಮಾತನಾಡಿದ ಸಹಾಯಕ ನಿರ್ದೇಶಕರಾದ ಶ್ರೀ ಶರತ್ ಕುಮಾರ್ ಅವರು ಮಾತನಾಡಿ, ಆಯಾ ಗ್ರಾಮ ಪಂಚಾಯತ್ಗಳಲ್ಲಿ ಬೇಡಿಕೆ ಪೆಟ್ಟಿಗೆ ಇಡುವ ವ್ಯವಸ್ಥೆ ಮಾಡಿದ್ದೇವೆ. ಈ ಬೇಡಿಕೆ ಪೆಟ್ಟಿಗೆಯಲ್ಲಿ ತಮ್ಮ ಕೆಲಸದ ಬಗ್ಗೆ ಮಾಹಿತಿ ನೀಡಬೇಕು. ಅದಕ್ಕನುಗುಣವಾಗಿ ನಾವು ನಿಮಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ನೀಡಿ ಸಹಕರಿಸುವ ಪ್ರಯತ್ನ ಮಾಡುತ್ತೇವೆ. ಫಲಾನುಭವಿಗಳು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮಾತನಾಡಿ ತಿಳಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರಿಗೋಸ್ಕರವಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲವೊಂದು ಕಾಮಗಾರಿಗಳು ಜೊತೆಗೆ ಕಾಮಗಾರಿಗಳ ಪ್ಯಾಕೇಜನ್ನು ಮಾನ್ಯ ಆಯುಕ್ತರು ನರೇಗಾರವರ ಆದೇಶದಂತೆ ನಾವು ಸಿದ್ಧಪಡಿಸಿ ಈ ಒಂದು ಬೀದರ್ ಜಿಲ್ಲೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದಂತೆ ಜೊತೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದಂತೆ ನಾವು ಒಂದು IC ವೆಹಿಕಲ್ ವಾಹನವನ್ನು ಎಲ್ಲ ಗ್ರಾಮಗಳಿಗೆ ಬೀದರ್ ತಾಲೂಕಿನಲ್ಲಿ ನಾವು ಇಟ್ಟಿದ್ದೀವಿ. ಅದು ವಿವಿಧ ಗ್ರಾಮಗಳಿಗೆ ಸಂಚರಿಸಿ ರೈತರಿಂದ ಸಲ್ಲಿಕೆಯಾದ ಅರ್ಜಿ ಅವರ ಬೇಡಿಕೆಗಳನ್ನು ನಾವು ಕಾಣಬಹುದು. ಈ ಒಂದು ಕಾಮಗಾರಿ ಬೇಡಿಕೆ ಪಟ್ಟಿ ಅಂತ ಎಲ್ಲ ಗ್ರಾಮ ಪಂಚಾಯಿತಿಯ ಸೂಚನಾ ಫಲಕದಲ್ಲಿ ಅಳವಡಿಸಲಿಕ್ಕೆ ಹೇಳಿದ್ದೀವಿ. ಅಲ್ಲಿ ರೈತರು ಮತ್ತು ಖಾಸಗಿ ಹೊಲ ಉಳ್ಳಂಥ ರೈತರಾಗಲಿ, ಕೃಷಿ ಕಾರ್ಮಿಕರಾಗಲಿ ಮತ್ತು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಅವ್ರಿಗೇನು ಕಾಮಗಾರಿಗಳು ಬೇಕು ಅಂಥವುಗಳನ್ನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಾವು ಅನುವು ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ನೀವು ನೋಡ್ಬೋದು. ಜೊತೆಗೆ ಅನುಷ್ಠಾನ ಇಲಾಖೆಗಳಾದ ಅರಣ್ಯ ಇಲಾಖೆಯಿಂದ ನಿಮ್ಮ ಹೊಲಗಳಲ್ಲಿ, ಜಮೀನುಗಳಲ್ಲಿ ವಿಶೇಷವಾಗಿ ನಾವು SC ST BPL ಫ್ಯಾಮಿಲಿ ಜೊತೆಗೆ ವುಮೆನ್ ಹೆಡೆಡ್ ಫ್ಯಾಮಿಲಿ ಇಂಥ ಕುಟುಂಬಗಳಿಗೆ ನಾವು ಒತ್ತನ್ನು ಕೊಡ್ತಾಯಿದ್ದೀವಿ. ಅದರಲ್ಲಿ ಕೃಷಿ ಇಲಾಖೆಯಿಂದ ನೀವು ನಿಮ್ಮ ಕೃಷಿ ಹೊಂಡಗಳನ್ನು ಮಾಡ್ಕೋಬೋದು, ಬನ್ನಿ ಕಾಮಗಾರಿಗಳನ್ನು ಮಾಡ್ಕೋಬೋದು ಮತ್ತು ಪಿಟ್ಟಿಂಗ್ ಆ್ಯಂಡ್ ಪ್ಲಾಂಟಿಂಗ್ ಕಾಮಗಾರಿಗಳನ್ನು ಮಾಡ್ಕೋಬೋದು. ಅದೇ ರೀತಿ ಅರಣ್ಯ ಇಲಾಖೆಯಿಂದ ಬೆಲೆ ಬಾಳುವ ಶ್ರೀಗಂಧ, ಹೊಂಗೆ ಇಂಥ ಅನೇಕ ಮರಗಳಿದಾವೆ, ಅಂಥವುಗಳನ್ನು ಇದು ಮಾಡ್ಕೋಬೋದು. ತೋಟಗಾರಿಕೆ ಇಲಾಖೆಗಳಿಂದ ಹಣ್ಣು ಕೊಡುವಂಥ ಗಿಡ ಮರಗಳನ್ನು ತಾವು ಬೆಳೆಸ್ಬೋದು. ಜೊತೆಗೆ ನಮ್ಮ ಗರ್ಭಿಣಿ ಮಹಿಳೆಯರಾಗಲಿ, ಬಾಣಂತಿಯರಿಗಾಗಿ, ಜೊತೆಗೆ ನಮ್ಮ ಭಾಗದಲ್ಲಿ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಅಕ್ಟೋಬರ್ 18ರಂದು ಅಂದರೆ ಭಾನುವಾರ ಸಾಯಂಕಾಲ 5 ಗಂಟೆಗೆ ನಗರದ ವಿವೇಕ ಭವನದಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ವೀರ ಯೋಧ ಬಸವಯ್ಯ ಎಂ ಸ್ವಾಮಿಯವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೀದರ್ ನಾಗರಿಕರ ವೇದಿಕೆ, ಏಕತಾ ಫೌಂಡೇಶನ್ ಬೀದರ್, ಜೈ ಭವಾನಿ ಮೋಟರ್ಸ್, ರೇಣುಕಾ ಮಾಹೇಶ್ವರ ಟ್ರಸ್ಟ್, ಕನ್ನಡಾಂಬೆ ಗೆಳೆಯರ ಬಳಗದ ವತಿಯಿಂದ ಈ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮಿಗಳು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾನ್ಯ ಸಂಸದರಾದ ಶ್ರೀ ಭಗವಂತ್ ಖೂಬಾ, ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಪ್ರಭಾರಿಗಳಾದ ಶ್ರೀ ಈಶ್ವರ್ ಸಿಂಗ್ ಠಾಕೂರ್, ಏಕತಾ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿ, ಔರದ್ ಹಾಗೂ ಭಾಲ್ಕಿಯ DYSPಗಳಾದ ಡಾಕ್ಟರ್ ದೇವರಾಜ್, ಮಾಜಿ ಸೈನಿಕರ ಅಸೋಸಿಯೇಷನ್ನ ಅಧ್ಯಕ್ಷರಾದ ಶ್ರೀ ಶಿವರಾಜ್ ಮಹೇಶ್ವರ್ ಸ್ವಾಮಿ ಹಾಗೂ ವಿರೂಪಾಕ್ಷ ಗಾದಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಸಾರ್ವಜನಿಕರು ಭಾಗವಹಿಸುವಂತೆ ಕೋರಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ವಕೀಲರ ಸಂಘದ ವತಿಯಿಂದ ಕೋವಿಡ್-19 ಪ್ರಚಾರಾಂದೋಲನ, ಪ್ರತಿಜ್ಞಾವಿಧಿ ಬೋಧಿಸಿ ಜಾಗೃತಿ ಮೂಡಿಸಿದ ಪ್ರಾಧಿಕಾರ. ಮೈದುಂಬಿ ಹರಿಯುತ್ತಿರುವ ಕಾರಂಜ ಜಲಾಶಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಪ್ರಭು ಚೌಹಾಣ್ ಭೇಟಿ, ಯಾರೂ ಆತಂಕ ಪಡಬೇಕಾಗಿಲ್ಲ, ರೈತರಿಗೆ ಅಭಯ ನೀಡಿದ ಉಸ್ತುವಾರಿ ಸಚಿವರು. ದುಮ್ಮಿಕ್ಕಿ ಹರಿಯುತ್ತಿರುವ ಕಾರಂಜ ಜಲಾಶಯ, ರೈತರ ಬಣವೆಗಳು ನೀರಿನಲ್ಲಿ ನಾಶ, ಪರಿಹಾರ ನೀಡುವಂತೆ ಶಾಸಕ ಶ್ರೀ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ ಒತ್ತಾಯ. ನೀಟ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ಶಾಹೀನ್ ಕಾಲೇಜ್ನ ವಿದ್ಯಾರ್ಥಿ, ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್. ಜಿಲ್ಲಾ ಹಾಗೂ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಔರಾದ್ನಲ್ಲಿ ಕೊರೋನಾ ಜಾಗೃತಿ ಜಾಥಾ, ಕೊರೋನಾ ವಿರುದ್ಧ ಯುದ್ಧೋಪಾದಿಯಲ್ಲಿ ಹೋರಾಡಲು ಆಗ್ರಹ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗಾಗಿ ತಾಲೂಕಿನ ಪ್ರತಿ ಪಂಚಾಯತ್ಗಳಲ್ಲಿ ಕಾಮಗಾರಿ ಬೇಡಿಕೆ ಪೆಟ್ಟಿಗೆ ಅಳವಡಿಕೆ, ಸದುಪಯೋಗ ಪಡೆದುಕೊಳ್ಳಲು ಸಹಾಯಕ ನಿರ್ದೇಶಕರಾದ ಶ್ರೀ ಶರತ್ ಕುಮಾರ್ ಅಭಿಮಾನ್ ಕರೆ. ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ವೀರ ಯೋಧ ಬಸವಯ್ಯ ಸ್ವಾಮಿಯವರಿಗೆ ವಿವಿಧ ಸಂಘಟನೆಗಳ ವತಿಯಿಂದ ನಗರದ ವಿವೇಕ ಭವನದಲ್ಲಿ ಗೌರವ ಸನ್ಮಾನ ಕಾರ್ಯಕ್ರಮ, ಭಾಗವಹಿಸಲು ವಿವಿಧ ಸಂಘಟನೆಗಳ ಕರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರೆಬೆಕಾ ಸುಮಂತ್. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.